ಓಂ ಶಾಂತಿ. ಮುರಳಿಯ ದಿನಾಂಕ 20/6/2022। मीठे बच्चे, देह सहित इन आँखों से जो कुछ देखते हो उसे भूल एक बाप को याद करो, क्योंकि अब यह सब खत्म होने वाला है। ಮಧುರ ಮಕ್ಕಳೇ, ದೇಹ ಸಹಿತವಾಗಿ ಈ ಕಣ್ಣುಗಳಿಂದ ಏನು ನೋಡ್ತಾ ಇದ್ದೀರಿ ಅದನ್ನು ಮರೆತು ಒಬ್ಬ ತಂದೆಯನ್ನು ನೆನಪು ಮಾಡಿರಿ. ಏಕೆಂದರೆ ಕಣ್ಣಿಗೆ ಕಾಣುವಂತಹ ಈ ಜಗತ್ತೇ ಈಗ ಖತಮ್ ಆಗಲಿದೆ, ವಿನಾಶ ಆಗಲಿದೆ. प्रश्न: सत्ययुग में राज्य पद की लॉटरी विन करने का पुरुषार्थ क्या है? ಸತ್ಯಯುಗದಲ್ಲಿ ರಾಜ್ಯ ಪದವಿಯ ಲಾಟರಿ ಪಡ್ಕೋಬೇಕಾದರೆ ಯಾವ ಪುರುಷಾರ್ಥ ಬೇಕು? उत्तर: सत्ययुग में राज्य पद लेना है तो अपने ऊपर पूरी नज़र रखो, अंदर कोई भी भूत न रहे। अगर कोई भी भूत होगा तो लक्ष्मी को वर नहीं सकेंगे। राजा बनने के लिए प्रजा भी बनानी है। ಸತ್ಯಯುಗದಲ್ಲಿ ರಾಜ್ಯ ಪದವಿ ಬೇಕಾದರೆ ನಮ್ಮ ಮೇಲೆ ನಮಗೆ ಸಂಪೂರ್ಣ ದೃಷ್ಟಿ ಇರಬೇಕು. ಒಳಗೆ ಯಾವುದೇ ಭೂತ ಇರಬಾರದು. ಒಂದು ವೇಳೆ ಒಳಗೆ ಭೂತ ಇದ್ದರೆ ನಾವು ಲಕ್ಷ್ಮಿಯನ್ನು ವರಿಸಲು ಆಗೋದಿಲ್ಲ. ರಾಜ ಆಗಬೇಕಾದರೆ ಪ್ರಜೆಗಳನ್ನು ಸಂಗಮ ಯುಗದಲ್ಲಿಯೇ ತಯಾರು ಮಾಡಬೇಕು. ಎರಡನೇ, यहाँ ही रोना प्रूफ बनना है। किसी देहधारी की याद में शौक आया, शरीर छूटा तो पद भ्रष्ट हो जाएगा। इसलिए बाप की याद में रहने का पुरुषार्थ करना है। ಇಲ್ಲಿಯೇ ನೀವು ಅಳೋದನ್ನು ನಿಲ್ಲಿಸಬೇಕು. ಯಾವುದೇ ದೇಹಧಾರಿಯ ನೆನಪು ಬಂದರೆ ಅಥವಾ ಸುದ್ದಿಗಳನ್ನು ಕೇಳಿ ಆಘಾತ ಆಗಿಬಿಟ್ಟರೆ ಅಥವಾ ಮಧ್ಯದಲ್ಲಿನೇ ನೀವು ದೇಹ ಬಿಟ್ಟರೆ ನಿಮ್ಮ ಪದವಿ ಭ್ರಷ್ಟ ಆಗುವುದು. ಆದ್ದರಿಂದ ತಂದೆಯ ನೆನಪಿನಲ್ಲಿ ಇರುವ ಪುರುಷಾರ್ಥ ಮಾಡಬೇಕು. ಗೀತ: आज नहीं तो कल बरसेंगे यह बादल। ಇಂದಿಲ್ಲ ನಾಳೆ ಈ ಮೋಡಗಳು ಮಳೆ ಸುರಿಸಲಿವೆ. ಮಕ್ಕಳು ಅಂದರೆ ಮೋಡಗಳು. ಮಧುಬನಕ್ಕೆ ಬಂದು ಜ್ಞಾನ ಜಲವನ್ನು ತುಂಬಿಕೊಂಡು ಹೋಗ್ತಿದ್ದಾರೆ ಅಂದ ಮೇಲೆ ಇಂದಿಲ್ಲ ನಾಳೆ ಆ ಜ್ಞಾನ ಜಲವನ್ನು ಅವರು ಅನೇಕರ ಮೇಲೆ ಸುರಿಸ್ತಾರೆ. ಆ ಒಂದು ಭರವಸೆ ತಂದೆಗೆ ಇದೆ. ಓಂ ಶಾಂತಿ. ಶಿವ ಬಾಬಾ कहते ओम शांति,
फिर इनकी आत्मा भी कहेगी ओम शांति। बच्चे भी कहते ओम शांति। ओम शांति अर्थात अहम आत्मा शांत स्वरूप है। आत्मा है मन बुद्धि सहित। यह भूलकर मन का नाम ले लेते हैं। ಇಲ್ಲಿ ಶಿವಬಾಬಾವರು ಸಹ ಮಕ್ಕಳಿಗೆ ಓಂ ಶಾಂತಿ ಅಂತ ಹೇಳ್ತಾರೆ. ಬ್ರಹ್ಮ ಬಾಬಾವರು ಸಹ ಓಂ ಶಾಂತಿ ಅಂತ ಹೇಳ್ತಾರೆ. ಮಕ್ಕಳೂ ಸಹ ನಾವು ಬಾಪ್ ದಾದಾರವರಿಗೆ ಓಂ ಶಾಂತಿ ಅಂತ ಹೇಳಿ ಸ್ಪಂದಿಸ್ತೇವೆ. ಓಂ ಶಾಂತಿಯ ಅರ್ಥ ಇದೆ, ಅಹಂ ಆತ್ಮ ಶಾಂತ ಸ್ವರೂಪ ಆಗಿದ್ದೇನೆ. ಆತ್ಮ ಅಂದ್ರೇನೆ ಮನ ಬುದ್ಧಿ ಸಂಸ್ಕಾರ ಸಹಿತವಾಗಿ ಇರುವಂತಹ ಒಂದು ಚೈತನ್ಯ ಶಕ್ತಿ. ಆತ್ಮಕ್ಕೆ ಶಾಂತಿ ಬೇಕು ಅಂತ ಹೇಳುವುದರ ಬದಲಾಗಿ ಆತ್ಮನನ್ನೇ ಮರ್ತಿರುವ ಕಾರಣ ಜನ ಹೇಳ್ತಾರೆ ಮನಸ್ಸಿಗೆ ಶಾಂತಿ ಬೇಕು ಅಂತ. मन का नाम ले लेते। अगर कहे आत्मा को शांति कैसे मिले तो बोलो वाह, यह भी प्रश्न है क्या? आत्मा तो स्वयं शांत स्वरूप है, शांति धाम में रहने वाली। शांति तो वहाँ मिलेगी, आत्मा शरीर छोड़ चली जाएगी तब ಶಾಂತಿ में रहे. ಆತ್ಮಕ್ಕೆ ಶಾಂತಿ ಬೇಕು ಅಂದರೆ ಅದು ಯಥಾರ್ಥವಾದ ಪ್ರಶ್ನೆನೇ ಅಲ್ಲ. ಆತ್ಮ ಸ್ವಯಂ ಶಾಂತ ಸ್ವರೂಪ ಆಗಿದೆ. ಸಂಪೂರ್ಣ ಶಾಂತಿ ಅನ್ನೋದು ಶಾಂತಿಧಾಮದಲ್ಲಿ ಸಿಗ್ತದೆ. ದೇಹ ಬಿಟ್ಟು ಶಾಂತಿಧಾಮಕ್ಕೆ ಹೋದಾಗ ಅಲ್ಲಿ ಪರಿಪೂರ್ಣ ಶಾಂತಿ ಇರ್ತದೆ. यह सारी दुनिया है, इसमें आत्माओं को पार्ट बजाना है. शांत कैसे रहेंगे? काम करना है. मनुष्य शांति के लिए कितना भटकते हैं, मालूम नहीं है कि हम आत्माओं का स्वधर्म शांत है. ಈ ಪ್ರಪಂಚದಲ್ಲಿ ಶಾಂತಿಧಾಮದ ಶಾಂತಿಯನ್ನು ಅನುಭವ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಇಲ್ಲಿ ನಾವು ಪಾತ್ರ ಅಭಿನಯಿಸ್ತಾ ಇದ್ದೇವೆ. ಶಾಂತಿಧಾಮದ ಡೆಡ್ ಸೈಲೆನ್ಸ್ ಏನಿದೆ ಅದು ಶಾಂತಿಧಾಮಕ್ಕೆ ಹೋದಾಗಲೇ ಅನುಭವ ಆಗುವುದು. ಇಲ್ಲಿ ಇರೋ ತನಕ ಕೆಲಸ ಮಾಡಬೇಕಾಗ್ತದೆ, ಓಡಾಡಬೇಕಾಗ್ತದೆ. ಇಲ್ಲಿ ಅಂತಹ ಶಾಂತಿ ನಮಗೆ ಸಿಗೋದಿಲ್ಲ. ಆದರೆ ಆತ್ಮನ ಸ್ವಧರ್ಮ ಶಾಂತಿಯಾಗಿರುವ ಕಾರಣ ಆಗಾಗ ನಾವು ಆತ್ಮಿಕ ಸ್ಥಿತಿಯಲ್ಲಿ ಕುಳಿತು ಆ ಶಾಂತಿಯ ಅನುಭವವನ್ನು ಮಾಡಬಹುದು. ಬಾಪ್ನೆ ಸಮझाया, सब कहते निराकार परमात्माय नमः. परम पिता उनको ही कहा जाता है. परमात्मा कहने से तुम्हारा बुद्धियोग उस तरफ जाता है. मनुष्य तो सब देह अभिमानी है, उनका योग बाप के तरफ नहीं. आ ಶಿವನಿಗೆ ಮಾತ್ರ ನಿರಾಕಾರ ಪರಮಾತ್ಮಾಯ ನಮಃ ಅಂತ ಹೇಳ್ತಾರೆ. ಆ ಥರ ಹೇಳಿದಾಗ ನಮ್ಮ ಬುದ್ಧಿಯ ಯೋಗ ನಿರಾಕಾರ ತಂದೆಯ ಕಡೆಗೆ ಹೋಗ್ತದೆ. ಭಕ್ತರ ಯೋಗ ಅವನ ಕಡೆಗೆ ಹೋಗೋದಿಲ್ಲ. गाते भी है ब्रह्मा देवताय नमः. ब्रह्मा का नाम लेकर ऐसा कभी नहीं कहेंगे कि ब्रह्मा परमात्माय नमः,
परमात्मा एक को कहा जाता है. ಬ್ರಹ್ಮ ದೇವತಾಯ ನಮಃ ಅಂತ ಹೇಳ್ತಾರೆ ವಿನಃ ಬ್ರಹ್ಮ ಪರಮಾತ್ಮಾಯ ನಮಃ ಅಂತ ಹೇಳೋದಿಲ್ಲ. ಯಾಕೆ ಅಂದರೆ ಒಬ್ಬ ಶಿವನಿಗೆ ಮಾತ್ರ ಪರಮಾತ್ಮ ಅಂತ ಹೇಳಲಾಗ್ತದೆ. ತುಮ್ ಜಾನ್ತೆ ಹೋ ಹಮ್ ಶಿವ್ ಬಾಬಾ ಕೆ ಬಚ್ಚೆ. ब्रह्मा की आत्मा को भी बाप ने अडॉप्ट किया वर्षा देने के लिए. फिर हमको भी ब्रह्मा द्वारा क्रिएट किया, अपना बनाया. ಬ್ರಹ್ಮನ ಆತ್ಮಕ್ಕೂ ಬಾಬಾ ಮೊದಲು ಅಡಾಪ್ಟ್ ಮಾಡಿಕೊಡ್ತಾರೆ ಆಸ್ತಿ ಕೊಡೋದಕ್ಕಾಗಿ. ಅವರ ಮೂಲಕ ಮಕ್ಕಳನ್ನೂ ಸಹ ರಚನೆ ಮಾಡ್ತಾರೆ ಆಸ್ತಿ ಕೊಡೋದಕ್ಕಾಗಿ. ಬ್ರಹ್ಮಾ ಕಿ ಆತ್ಮಾ ಕೋ ಭಿ ಕಹತೆ ಮುझे याद करो. बीके को भी कहते माँ में कम याद करो. ದೇಹ ಕಾ ಅಭಿಮಾನ್ छोड़ದು. ಬ್ರಹ್ಮನಿಗೂ ಶಿವಬಾಬಾ ಹೇಳ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿರಿ ಅಂತ. ಹಾಗೆ ಬ್ರಹ್ಮ ಕುಮಾರ್ ಕುಮಾರಿಯರಿಗೂ ಹೇಳ್ತಾರೆ ದೇಹ ಅಭಿಮಾನ ಬಿಟ್ಟು ನನ್ನೊಬ್ಬನನ್ನೇ ನೆನಪು ಮಾಡಿರಿ. यह ज्ञान की बातें 84 जन्म लेते. अब यह शरीर जड़ जड़ीभूत हो गया है, बीमार रोगी हो गया है. तुम बच्चे कितने निरोगी थे, सत्ययुग में कोई भी रोग नहीं था, एवर हेल्दी थे, ಕಬಿ ದೇವಾಲ ನಹಿ ಮಾರ್ತೆ ಥೆ. ಇವೆಲ್ಲ ಜ್ಞಾನದ ಮಾತುಗಳಾಗಿವೆ. 84 ಜನ್ಮಗಳನ್ನು ತಗೊಳ್ತಾ ನಿಮ್ಮ ದೇಹ ಜರ್ಜರಿತ ಆಗಿಬಿಟ್ಟಿದೆ. ಕೊನೆಗೆ ನೀವೆಲ್ಲರೂ ರೋಗಿಗಳು ಆಗಿದ್ದೀರಿ. ಸತ್ಯಯುಗದಲ್ಲಿ ಎಷ್ಟೊಂದು ನಿರೋಗಿಯಾಗಿದ್ರಿ. ಅಲ್ಲಿ ರೋಗ ಇರಲಿಲ್ಲ. ಯಾರಿಗೂ ಅಲ್ಲಿ ಹಾನಿ ಆಗ್ತಿರಲಿಲ್ಲ, ನಷ್ಟ ಆಗ್ತಿರಲಿಲ್ಲ. ಯಾರು ಸಹ ತಮ್ಮ ವ್ಯಾಪಾರದಲ್ಲಿ ದಿವಾಳಿ ಮಾಡ್ಕೋತಿರ್ಲಿಲ್ಲ. ಐಸಾ 21 ಜನ್ಮೋं का वर्षा लेते जहाँ देवाला मार न सके. 21 ಜನ್ಮಕ್ಕಾಗಿ ತಂದೆಯಿಂದ ನಾವು ಅಂತಹ ಆಸ್ತಿಯನ್ನು ಪಡ್ಕೊಳ್ತಾ ಇದ್ದೇವೆ. ಅಲ್ಲಿ ದಿವಾಳಿಯಾಗುವ ಮಾತೇ ಇಲ್ಲ. ಬ್ರಹ್ಮ ಕೋ ಪರಮಾತ್ಮ ನಹಿ ಕಹೆಂಗೆ, ಉನ್ಕೋ ಪ್ರಜಾಪಿತಾ ಕಹೆಂಗೆ. ದೇವತಾए सूक्ष्म वतन में कोई को पता नहीं कि यह प्रजापिता ही फिर जाकर फरिश्ता बनता है. सूक्ष्म वतनवासी अर्थात सूक्ष्म ದೇಹಧಾರಿ. ಬ್ರಹ್ಮನಿಗೆ ಪರಮಾತ್ಮ ಅಂತ ಹೇಳೋದಿಲ್ಲ. ಬ್ರಹ್ಮನಿಗೆ ಪ್ರಜಾಪಿತ ಅಂತ ಹೇಳ್ತಾರೆ. ಆ ಪ್ರಜಾಪಿತ ಬ್ರಹ್ಮನೇ ಸಂಪೂರ್ಣ ಸ್ಥಿತಿಗೆ ತಲುಪಿದ ಮೇಲೆ ಸೂಕ್ಷ್ಮ ದೇವತಾ ಆಗಿ ಸೂಕ್ಷ್ಮವತನದ ವಾಸಿ ಆಗ್ತಾರೆ. ಅವರಿಗೆ ಫರಿಶ್ತಾ ಬ್ರಹ್ಮ ಅಂತ ಹೇಳಲಾಗ್ತದೆ. अब माँ में कम याद करना है और जो भी देहधारी है उनसे बुद्धि योग हटाना है. देह सहित इन आँखों से जो कुछ देखते सब खत्म होने वाला है. फिर तुमको जाना है ಸುಖಧಾಮ್ ವಾಯಾ ಶಾಂತಿಧಾಮ್. ಈಗ ತಂದೆ ಹೇಳ್ತಾರೆ ದೇಹಧಾರಿಗಳಿಂದ ಬುದ್ಧಿಯೋಗವನ್ನು ತೆಗೆದುಹಾಕಿ ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಏಕೆಂದರೆ ದೇಹ ಸಹಿತವಾಗಿ ನೀವು ಇಂದು ಏನೆಲ್ಲ ನೋಡ್ತಾ ಇದ್ದೀರಿ
ಅದು ಎಲ್ಲವೂ ಖತಮ್ ಆಗಲಿದೆ. ನೀವು ಶಾಂತಿಧಾಮಕ್ಕೆ ಹೋಗೋರಿದ್ದೀರಿ, ವಾಯಾ ಸುಖಧಾಮ. बाप कहते शांति धाम सुख धाम को याद करो. बल सतयुग में पवित्रता सुख शांति रहती है, परंतु उनको शांति धाम नहीं कहेंगे. ನೀವು ಎಲ್ಲಿಗೆ ಹೋಗಬೇಕಾಗಿದೆಯೋ ಆ ಎರಡೂ ಧಾಮಗಳನ್ನು ನೆನಪು ಮಾಡಿ. ಬಲೆ ಸತ್ಯಯುಗದಲ್ಲಿ ಪವಿತ್ರತೆ ಸುಖ ಶಾಂತಿ ಎಲ್ಲವೂ ಇರ್ತದೆ, ಆದರೆ ಅದಕ್ಕೆ ಶಾಂತಿಧಾಮ ಅಂತ ಹೇಳೋದಿಲ್ಲ. ಕರ್ಮ ತೋ ಸಬ್ಕೋ ಕರ್ನಾ ಹೈ, ರಾಜಾಯಿ ಕರ್ನಿ ಹೈ. सतयुग में कर्म करते हैं परंतु वह विकर्म नहीं बनता, क्योंकि वहाँ माया ही नहीं. ಬಾಬಾ ಹೇಳ್ತಾರೆ, ಸತ್ಯಯುಗದಲ್ಲಿ ಸುಖ ಶಾಂತಿ ಇದ್ರೂ ಸಹ ಅದಕ್ಕೆ ಶಾಂತಿಧಾಮ ಅಂತ ಹೇಳೋದಿಲ್ಲ. ಯಾಕೆ ಅಂದರೆ ದೇವತೆಗಳು ಮಾತಾಡ್ತಾರೆ, ಕರ್ಮ ಮಾಡ್ತಾರೆ, ರಾಜ್ಯ ಆಳ್ತಾರೆ, ಆದರೆ ಅವರಿಂದ ಯಾವುದೇ ಪ್ರಕಾರದ ವಿಕರ್ಮ ಆಗೋದಿಲ್ಲ. ಏಕೆಂದರೆ ಅಲ್ಲಿ ಮಾಯೆ ಇರೋದಿಲ್ಲ. यह सब समझने की बातें हैं. ब्रह्मा का दिन, ब्रह्मा की रात. आधा कल्प दिन, आधा कल्प रात. आधा कल्प भक्ति, ब्रह्मा की रात. आधा कल्प ब्रह्मा का दिन. एक स्थान पर बाबा ने बताया 6 मास दिन 6 मास रात होती है, परंतु वह बात कोई शास्त्रों में नहीं गाई जाती. ಈ ಭೂಮಿಯ ಮೇಲೆ ಅಂಟಾರ್ಟಿಕಾ ಅಂತ ಒಂದು ಖಂಡ ಇದೆ. ಅಲ್ಲಿ 6 ತಿಂಗಳು ಹಗಲು ಇರ್ತದೆ, 6 ತಿಂಗಳು ರಾತ್ರಿ ಇರ್ತದೆ. ಆದರೆ ಅದರ ವಿಚಾರ ಅಥವಾ ಪ್ರಸ್ತಾಪ ಶಾಸ್ತ್ರಗಳಲ್ಲಿ ಇಲ್ಲ. ब्रह्मा का दिन ब्रह्मा की रात ಶಾಸ್ತ್ರೋं में गाई हुई. ಆದರೆ ಈ ಸೃಷ್ಟಿ ಚಕ್ರದಲ್ಲಿ ಅರ್ಧ ಕಲ್ಪಕ್ಕೆ ಬ್ರಹ್ಮನ ಹಗಲು ಅಂತ ಹೇಳ್ತಾರೆ, ಅರ್ಧ ಕಲ್ಪಕ್ಕೆ ಬ್ರಹ್ಮನ ರಾತ್ರಿ ಅಂತ ಹೇಳ್ತಾರೆ. ಈ ವಿಚಾರ ಶಾಸ್ತ್ರಗಳಲ್ಲಿ ಬರೆದಿದ್ದಾರೆ. अब विष्णु की रात क्यों नहीं कहते? वहाँ उनको यह ज्ञान नहीं, ब्राह्मणों को मालूम है. इसलिए यह बेहद का दिन और रात कहा जाता है. ಬ್ರಹ್ಮನ ಹಗಲು ಅಂದರೆ ಬ್ರಾಹ್ಮಣರ ಹಗಲು, ಬ್ರಹ್ಮನ ರಾತ್ರಿ ಅಂದರೆ ಬ್ರಾಹ್ಮಣರ ರಾತ್ರಿ. ಇದಕ್ಕೇನೆ ಬೇಹದ್ದಿನ ರಾತ್ರಿ ಬೇಹದ್ದಿನ ಹಗಲು ಅಂತ ಹೇಳಲಾಗ್ತದೆ. ಆದರೆ ಇದಕ್ಕೆ ವಿಷ್ಣುವಿನ ರಾತ್ರಿ ವಿಷ್ಣುವಿನ ಹಗಲು ಅಂತ ಹೇಳೋದಿಲ್ಲ. ಯಾಕೆ ಅಂದರೆ ವಿಷ್ಣು ಇರುವಂಥ ಸತ್ಯಯುಗದಲ್ಲಿ ಈ ಹಗಲು ರಾತ್ರಿಯ ಜ್ಞಾನನೇ ಇರೋದಿಲ್ಲ. ಸೃಷ್ಟಿ ಚಕ್ರದ ಜ್ಞಾನ ದೇವತೆಗಳಿಗೆ ಗೊತ್ತಿರೋದಿಲ್ಲ. फिर शिव बाबा का दिन और रात भी नहीं कही. ಅರ್ಧ ಕಲ್ಪ ವಿಷ್ಣುವಿನ ರಾತ್ರಿ, ಅರ್ಧ ಕಲ್ಪ ವಿಷ್ಣುವಿನ ಹಗಲು ಅಂತನೂ ಹೇಳೋದಿಲ್ಲ. ಅಥವಾ ಶಿವತಂದೆಯ ಹಗಲು ರಾತ್ರಿ ಅಂತನೂ ಹೇಳೋದಿಲ್ಲ. ಯಾಕೆ ಅಂದರೆ ಶಿವನಿಗೆ ರಾತ್ರಿ ಹಗಲಿನ ವ್ಯತ್ಯಾಸನೇ ಇಲ್ಲ. ಅವನು ಬಂದಲ್ಲಿ ಎಲ್ಲ ಬೆಳಕಾಗ್ತದೆ, ಹಗಲಾಗ್ತದೆ, ಜ್ಞಾನದ ಬೆಳಕು ಹರಡಿಸ್ತಾನೆ. ಅವನಿಗೆ ರಾತ್ರಿ ಅನ್ನೋದು ಇಲ್ಲವೇ ಇಲ್ಲ. खेल भी ऐसा है. प्रवृत्ति मार्ग वालों को सन्यासी नहीं जानते, वह निवृत्ति मार्ग वाले हैं. वह स्वर्ग और नर्क की बात नहीं जानते,
वह तो कहते स्वर्ग कहाँ से आया, क्योंकि शास्त्रों में सतयुग को भी नरक बना दिया है। अब बाप मीठी मीठी बातें सुनाते. ಸನ್ಯಾಸಿಗಳಿಗೆ ಈ ಜ್ಞಾನ ಗೊತ್ತಿಲ್ಲ. ಸ್ವರ್ಗ ನರ್ಕದ ಮಾತುಗಳನ್ನು ಅವರು ಒಪ್ಪೋದಿಲ್ಲ. ಅವರ ಲೆಕ್ಕದಲ್ಲಿ ಸ್ವರ್ಗದಲ್ಲಿನೂ ರಾಕ್ಷಸರು ಇದ್ದರು, ಸ್ವರ್ಗದಲ್ಲಿನೂ ನರ್ಕ ಇತ್ತು ಅಂತ ಬರೆದಿದ್ದಾರೆ. ಹೀಗೆ ಬಾಬಾ ಮಕ್ಕಳಿಗೆ ಅತಿ ಮಧುರವಾದಂತಹ ಜ್ಞಾನದ ಮಾತುಗಳನ್ನು ತಿಳಿಸ್ತಾರೆ. कहते बच्चे मैं निराकार ज्ञान का सागर हूँ, मेरा पार्ट ज्ञान देने का इस समय इमर्ज होता है. बाप अपना परिचय देते, भक्ति मार्ग में मेरा ज्ञान इमर्ज नहीं होता. उस समय सारा रस्म रिवाज भक्ति मार्ग का चलता है. रामानुसार जो भक्त जिस भावना से पूजा करते, उनको साक्षात्कार कराने में मैं निमित्त बना हुआ. उस समय मेरी आत्मा में ज्ञान का पार्ट इमर्ज नहीं, वह अभी इमर्ज हुआ है. ಬಾಬಾ ಹೇಳ್ತಾರೆ, ನಾನು ನಿರಾಕಾರ ಜ್ಞಾನದ ಸಾಗರ, ಆದರೆ ಜ್ಞಾನ ಹೇಳುವ ಪಾತ್ರ ಸಂಗಮ ಯುಗದಲ್ಲಿ ಮಾತ್ರ ಇಮರ್ಜ್ ಆಗ್ತದೆ. ಭಕ್ತಿ ಮಾರ್ಗದಲ್ಲಿ ಕೇವಲ ಸಾಕ್ಷಾತ್ಕಾರ ಮಾಡಿಸ್ತೀನಿ. जैसे तुम्हारा 84 जन्मों का रील भरा हुआ है, मेरा भी जो पार्ट ड्रामा में नूंधा हुआ है उसी समय बजता है, इसमें संशय की बात नहीं. ಬಾಬಾ ಹೇಳ್ತಾರೆ, ಹೇಗೆ ನಿಮ್ಮಲ್ಲಿ 84 ಜನ್ಮಗಳ ಪಾತ್ರ ರೆಕಾರ್ಡ್ ಆಗಿದೆ, ಆಯಾ ಸಮಯಕ್ಕೆ ಮಾತ್ರ ಅದು ಇಮರ್ಜ್ ಆಗ್ತದೆ, ಹಾಗೆ ನನ್ನಲ್ಲಿ ಇರುವ ಜ್ಞಾನವೂ ಸಹ ಸಮಯ ಬಂದಾಗ ಇಮರ್ಜ್ ಆಗ್ತದೆ. ज्ञान इमर्ज होता तो भक्ति मार्ग में भी किसको सुनाता? लक्ष्मी नारायण को. वहाँ यह ज्ञान ही नहीं, ड्रामा में नूंद ही नहीं. मनुष्य मात्र को अगर कोई कहते कि हमको फलाना गुरु सद्गति देते हैं, परंतु गुरु लोग सद्गति कैसे देंगे? उनका भी तो पार्ट है. कोई कहते बरोबर दुनिया रिपीट होती, यह चक्र फिरता रहता है. ಒಂದು ವೇಳೆ ಭಕ್ತಿ ಮಾರ್ಗದ ಸಮಯದಲ್ಲಿನೇ ಜ್ಞಾನ ಇಮರ್ಜ್ ಆಗಿಬಿಟ್ಟಿದ್ದರೆ, ನಾನು ಅಂದಿನಿಂದನೇ ಭಕ್ತರಿಗೂ ಜ್ಞಾನ ಹೇಳಬೇಕಿತ್ತು. ಆದರೆ ಜ್ಞಾನ ಹೇಳುವ ಸಮಯ ಆಗ ಬಂದಿರಲಿಲ್ಲ. ಸತ್ಯತ್ರೇತಾಯುಗದಲ್ಲೂ ಸಹ ನಾನು ಜ್ಞಾನ ಹೇಳೋದಿಲ್ಲ. ಲಕ್ಷ್ಮೀನಾರಾಯಣರಿಗೆ ಈ ಜ್ಞಾನ ಗೊತ್ತಿರೋದಿಲ್ಲ. ಸಂಗಮ ಯುಗದಲ್ಲಿ ಮಾತ್ರ ಜ್ಞಾನ ಹೇಳುವ ಪಾತ್ರ ಇಮರ್ಜ್ ಆಗ್ತದೆ. ನಾನೊಬ್ಬನೇ ಸರ್ವರಿಗೂ ಸದ್ಗತಿ ಕೊಡ್ತೇನೆ. ಇತರ ಯಾವ ಗುರುಗಳು ಯಾರಿಗೂ ಸಹ ಸದ್ಗತಿ ಕೊಡೋದಿಲ್ಲ. ಇನ್ನೇನು ಸೃಷ್ಟಿ ಚಕ್ರದ ಬಗ್ಗೆ ಕೆಲವರು ಒಪ್ಕೊಳ್ತಾರೆ, 4 ಯುಗಗಳ ಬಗ್ಗೆನೂ ಒಪ್ಕೊಳ್ತಾರೆ, ಮತ್ತೆ ಅದರ ಅವಧಿಯನ್ನು ಹೆಚ್ಚು ಕಡಿಮೆ ಮಾಡಿಬಿಟ್ಟಿದ್ದಾರೆ. उन्होंने फिर चरखा रख दिया है तो यह सृष्टि का चक्र. वंडर देखो, चरखा फिराने से पेट पूजा होती है. यहाँ इस सृष्टि चक्र को जानने से 21 जन्मों के लिए तुमको प्रारब्ध मिलती. ಈ ಚಕ್ರ ಎಂಬ ಶಬ್ದ ಕೇಳಿ ಜನ ಏನು ಮಾಡಿಬಿಟ್ರು ಅಂದರೆ ಚರ್ಖ ಹಿಡ್ಕೊಂಡ್ಬಿಟ್ರು.
ಚರ್ಖ ಹಿಡ್ಕೊಂಡು ನೂಲನ್ನು ನೇಯ್ತಾ ಬಟ್ಟೆಗಳನ್ನು ತಯಾರು ಮಾಡಿದರು. ಗಾಂಧೀಜಿಯವರು ಎಲ್ಲರಿಗೂ ಚರ್ಖ ನಡೆಸೋದನ್ನು, ಅದರ ಮೂಲಕ ಬಟ್ಟೆ ನೇಯೋದನ್ನು ಕಲಿಸಿಕೊಟ್ಟರು. ಆ ಚರ್ಖಾದ ಜ್ಞಾನದಿಂದ ಹೊಟ್ಟೆ ಪೂಜೆ ಆಗ್ತದೆ ವಿನಃ 21 ಜನ್ಮದ ಪ್ರಾರಬ್ಧ ಸಿಗೋದಿಲ್ಲ. ಇಲ್ಲಿಯ ಸೃಷ್ಟಿಚಕ್ರದ ಜ್ಞಾನದಿಂದ ನಮಗೆ ಭವಿಷ್ಯದ 21 ಜನ್ಮಗಳ ಪ್ರಾರಬ್ಧ ಸಿಗ್ತದೆ. ಯಥಾರ್ಥ ಜ್ಞಾನ बाप ही बैठ सुनाते, तुम्हारी बुद्धि का ताला खुला हुआ है. ऊंचे ते ऊंचे भगवान, फिर ब्रह्मा विष्णु शंकर सूक्ष्म वतन वासी, फिर स्थूल वतन में पहले लक्ष्मी नारायण, फिर संगम में जगत अम्बा जगत पिता. है तो सब मनुष्य, बुझाए आदि कुछ भी नहीं. ಈಗ ನಿಮ್ಮ ಬುದ್ಧಿಯ ಬೀಗ ತೆರೆದಿದೆ. ನಿಮಗೆ ಅರ್ಥ ಆಗಿದೆ, ಶ್ರೇಷ್ಠಾತಿ ಶ್ರೇಷ್ಠ ಉನ್ನತ ಸ್ಥಾನದಲ್ಲಿ ಇದ್ದವನು ಪರಮಾತ್ಮ. ಅದರ ನಂತರ ಮಧ್ಯದಲ್ಲಿ ಇರುವಂಥವರು ಬ್ರಹ್ಮ ವಿಷ್ಣು ಶಂಕರ ಸೂಕ್ಷ್ಮವತನ ವಾಸಿಗಳು. ಅದರ ಕೆಳಗೆ ಈ ಸೃಷ್ಟಿಯಲ್ಲಿ ಪ್ರಥಮ ಸ್ಥಾನದಲ್ಲಿ ಇದ್ದವರು ಶ್ರೀಲಕ್ಷ್ಮಿ ಶ್ರೀನಾರಾಯಣ, ಮತ್ತು ಕೊನೆಗೆ ಸಂಗಮ ಯುಗದ ಪ್ರಥಮ ಸ್ಥಾನದಲ್ಲಿ ಇದ್ದವರು ಜಗತ್ ಅಂಬಾ ಮತ್ತು ಜಗತ್ಪಿತಾ ಬ್ರಹ್ಮ. ಇವರೆಲ್ಲರೂ ಮನುಷ್ಯರೇ. ಸತ್ಯಯುಗದ ದೇವತೆಗಳು ಮನುಷ್ಯರೇ, ಸಂಗಮ ಯುಗದ ಬ್ರಾಹ್ಮಣರು ಮನುಷ್ಯರೇ. ब्रह्मा को भी 2 भुजाएं, भक्ति मार्ग के चित्रों में कितनी भुजाएं दे दी है. अगर किसको 8 भुजा हो तो 8 टांगे भी होनी चाहिए. ಭಕ್ತಿ ಮಾರ್ಗದಲ್ಲಿ ಬ್ರಹ್ಮನಿಗೆ ಕೆಲವು ಸ್ಥಾನಗಳಲ್ಲಿ 6 ಭುಜಗಳನ್ನು ಕೊಟ್ಟಿದ್ದಾರೆ. ಮತ್ತೊಂದು ಮಂದಿರದಲ್ಲಿ 8 ಭುಜಗಳನ್ನು ತೋರಿಸಿದ್ದಾರೆ. ಚತುರ್ಮುಖಿ ಬ್ರಹ್ಮ ಅಂಥೇಳಿ 8 ಕೈಗಳನ್ನು ತೋರಿಸಿದ್ದಾರೆ ಅಂದಾಗ ಕಾಲುಗಳು ಸಹ 8 ಕಾಲುಗಳನ್ನು ತೋರಿಸ್ಬೇಕಿತ್ತು ಅಂತ ಬಾಬಾ ಹೇಳ್ತಾರೆ. ಲೇಕಿನ್ ಐಸಾ ತೋ ಹೋತಾ ನಹಿ. ಆದರೆ ಯಾರಿಗೂ 8 ಕೈಗಳೂ ಇರೋದಿಲ್ಲ, 8 ಕಾಲುಗಳು ಇರೋದಿಲ್ಲ. ರಾವಣ ಕೋ 10 शीश दिखाते तो टांगे भी 20 देनी चाहिए. ಇನ್ನು ರಾವಣನಿಗೆ 10 ತಲೆಗಳನ್ನು ತೋರಿಸಿದ್ದಾರೆ ಅಂದಮೇಲೆ 20 ಕೈಗಳು 20 ಕಾಲುಗಳನ್ನು ತೋರಿಸ್ಬೇಕಿತ್ತು. ಆ ಥರ ತೋರಿಸಿಲ್ಲ. यह सब है गुड़ियों का खेल, कुछ भी समझते नहीं. ಈ ಅನೇಕ ಮೂರ್ತಿಗಳನ್ನು ಮಾಡೋದು, ಪೂಜೆ ಮಾಡೋದು, ನಂತರ ಮುಳುಗಿಸೋದು, ಇದು ಗೊಂಬೆ ಆಟ ಆಗಿದೆ. ಅದರ ಅರ್ಥ ಒಬ್ಬರಿಗೂ ಗೊತ್ತಿಲ್ಲ. ರಾಮಾಯಣ ಜಬ್ ಸುನಾತೆ ಹೈ तो बहुत रोते. यह सब है ಭಕ್ತಿ ಮಾರ್ಗ. ರಾಮಾಯಣ ಕಥೆ ಕೇಳುವಾಗ ಜನ ಅಳ್ತಾರೆ. ಹೇಳೋರು ಆ ಥರನೇ ಹೇಳ್ತಿರ್ತಾರೆ. ಅದು ಎಲ್ಲವೂ ಭಕ್ತಿ ಮಾರ್ಗ ಆಗಿದೆ. तुम वाम मार्ग में गए, तब से काम चिता पर बैठ तुम काले बन गए. अब एक जन्म में ज्ञान चिता का हथियाला बांधने से 21 जन्म के लिए वर्षा मिलता है. ಭಕ್ತಿ ಮಾರ್ಗದಿಂದ ನೀವು
ವಿಕಾರದಲ್ಲಿ ಹೋಗಿ ವಾಮ ಮಾರ್ಗದಲ್ಲಿ ಹೋಗಿ ಕಪ್ಪಾಗಿದ್ರಿ. ಸಂಗಮ ಯುಗದಲ್ಲಿ ಪವಿತ್ರತೆಯ ಕಂಕಣ ಕಟ್ಕೊಂಡು 21 ಜನ್ಮಕ್ಕಾಗಿ ಪವಿತ್ರ ದೇವತೆಗಳಾಗ್ತೀರಿ. ಜ್ಞಾನ ಚಿತೆಯ ಮೇಲೆ ಕುಳಿತು 21 ಜನ್ಮದ ಆಸ್ತಿಯನ್ನು ಪಡ್ಕೊಳ್ತೀರಿ. ವहाँ ಆತ್ಮ ಅಭಿಮಾನಿ रहते, रोने की बात ही नहीं. यहाँ बच्चा पैदा होगा तो बधाई देंगे, धूमधाम से मनाएंगे. कल बच्चा मर गया तो या हुसैन मचा देंगे. ದುಃಖಧಾಮ ಹೇನ. ದೇವತೆಗಳು ಆತ್ಮ ಅಭಿಮಾನಿ ಆಗಿರ್ತಾರೆ. ಯಾರೇ ದೇಹ ಬಿಟ್ಟರೂ ಅಳೋದಿಲ್ಲ. ಇಲ್ಲಿ ಮಗು ಹುಟ್ಟಿದರೆ ಖುಷಿಯನ್ನು ಆಚರಿಸ್ತಾರೆ. ಮಗು ಸತ್ತೋದ್ರೆ ಬಹಳ ದುಃಖಿಯಾಗ್ತಾರೆ. ಹಾಯ್ ಹಾಯ್ ಮಾಡ್ತಾರೆ. ಯಾಕೆ ಅಂದರೆ ಇದು ದುಃಖಧಾಮ ಆಗಿದೆ ಅಲ್ವಾ. जानते हो भारत पर ही सारा खेल है. किसको भी पता नहीं स्वर्ग फिर कब आएगा. कलयुग की आयु अभी 40,000 वर्ष बताते हैं. अब 40,000 वर्ष में कितने जन्म लेने पड़ेंगे, जबकि 5,000 वर्ष में 84 जन्म है. ಬಾಬಾ ಹೇಳ್ತಾರೆ, ಈ ಸ್ವರ್ಗ ನರಕದ ಆಟ ಭಾರತದಲ್ಲಿ ನಡೀತದೆ. ಭಾರತ ಅವಿನಾಶಿ ದೇಶ ಆಗಿದೆ. ಸ್ವರ್ಗ ಯಾವಾಗ ಬರ್ತದೆ, ನರಕ ಯಾವಾಗ ಹೋಗ್ತದೆ ಅನ್ನೋದು ಜನರಿಗೆ ಗೊತ್ತಿಲ್ಲ. ನಾಟಕದ ಅವಧಿ ಲಕ್ಷಾಂತರ ವರ್ಷ ಅಂತ ಬರೆದಿದ್ದಾರೆ. ಕಲಿಯುಗ ಇನ್ನೂ 40,000 ವರ್ಷಗಳವರೆಗೆ ನಡೀತದೆ ಅಂತಲೂ ಬರೆದಿದ್ದಾರೆ. ಬಾಬಾ ಕೇಳ್ತಾರೆ, 5,000 ವರ್ಷದಲ್ಲಿ 84 ಜನ್ಮಗಳು ಅಂದರೆ ಇನ್ನೂ 40,000 ವರ್ಷಗಳಲ್ಲಿ ಮನುಷ್ಯ ಎಷ್ಟು ಜನ್ಮ ತಗೋಬೇಕು? ಈಗಲೇ ಮನುಷ್ಯನಿಗೆ ಸಾಕಾಗಿ ಬಿಟ್ಟಿದೆ. ಎಲ್ಲ ಆತ್ಮರು ಸುಸ್ತಾಗಿದ್ದಾರೆ. अब तुम बच्चों को समझ में आया, तुम रोशनी में हो. बाकी जिनको ज्ञान नहीं वह अज्ञान नींद में सोए पड़े. ಈಗ ನಿಮಗೆ ಜ್ಞಾನದ ತಿಳುವಳಿಕೆ ಬಂದಿದೆ. ಅಂದರೆ ಜ್ಞಾನದ ಬೆಳಕಿನಲ್ಲಿ ನೀವಿದ್ದೀರಿ. ಉಳಿದವರು ಅಜ್ಞಾನದ ಕತ್ತಲೆಯಲ್ಲಿದ್ದಾರೆ, ಅಜ್ಞಾನದಲ್ಲಿ ಮಲಗಿದ್ದಾರೆ. कोई को भी सृष्टि चक्र का ज्ञान नहीं. अब तुम जानते हो बाप नॉलेजफुल है. उनमें जो खूबियाँ हैं वह सब तुमको दान देते हैं. ಈಗ ನಮಗೆ ತಿಳಿದಿದೆ, ನಮ್ಮ ತಂದೆ ಪರಮಾತ್ಮ ಜ್ಞಾನ ಸಾಗರ ಆಗಿದ್ದಾನೆ. ಅವನಲ್ಲಿ ಇರುವ ಎಲ್ಲ ವಿಶೇಷತೆಗಳು, ಎಲ್ಲ ಶಕ್ತಿಗಳು, ಎಲ್ಲ ಗುಣಗಳು ಇರುವ ಸಂಪೂರ್ಣ ಜ್ಞಾನವನ್ನು ಅವನು ನಮಗೆ ದಾನ ಕೊಡ್ತಾನೆ. कहते हमेशा देहधारी को याद नहीं करो, ज्ञान के सागर से ही तुम वर्षा लेते हो. भल मैं देह द्वारा सुनाता हूँ, परंतु याद तुम मुझ निराकार को ही करना. ಬಾಬಾ ಹೇಳ್ತಾರೆ, ದೇಹಧಾರಿಗಳನ್ನು ನೆನಪು ಮಾಡಬೇಡಿ. ನಾನು ಜ್ಞಾನ ಹೇಳುವುದು ದೇಹದ ಮೂಲಕನೇ. ಆದರೆ ನೀವು ನೆನಪು ಮಾಡುವುದು ಮಾತ್ರ ನಿರಾಕಾರ ತಂದೆಯನ್ನು ನೆನಪು ಮಾಡಿ. याद करते रहेंगे तो धारणा होगी, बुद्धि का ताला खुलेगा. 15 मिनट आधा घंटा से शुरू करो, फिर बढ़ते रहो. ಇಷ್ಟೆಷ್ಟು ನೆನಪಿನ ಅಭ್ಯಾಸ ಜಾಸ್ತಿ ಮಾಡ್ತೀರಿ,
ಅಷ್ಟೇ ನಿಮ್ಮಲ್ಲಿ ಧಾರಣೆ ಆಗ್ತದೆ. ಬುದ್ಧಿಯ ಬೀಗ ತೆರಿತಾ ಹೋಗ್ತದೆ. 15 ನಿಮಿಷ ಅರ್ಧ ಗಂಟೆಯಿಂದ ಶುರು ಮಾಡಿ. ಯೋಗದ ಸಮಯ ಜಾಸ್ತಿ ಮಾಡ್ತಾ ಹೋಗ್ರಿ. पिछाड़ी के समय एक बाप के सिवाय कोई याद न रहे. सन्यासी सब कुछ छोड़ देते हैं, तपस्या में बैठते हैं. जब शरीर छोड़ते उस समय आसपास का वायुमंडल भी शांत हो जाता है. लीन तो कोई हो न सके. ಬಾಬಾ ಹೇಳ್ತಾರೆ, ಸನ್ಯಾಸಿಗಳು ಸಹ ಬ್ರಹ್ಮತತ್ವದ ನೆನಪು ಮಾಡ್ತಾ ಮಾಡ್ತಾ ಶರೀರ ಬಿಡ್ತಾರೆ. ಆಗ ಅಲ್ಲಿಯ ವಾತಾವರಣ ಸಂಪೂರ್ಣ ಶಾಂತ ಆಗಿಬಿಟ್ಟಿರ್ತದೆ. ಶಾಂತಿಯ ಅನುಭವದಲ್ಲಿ ದೇಹ ಬಿಡ್ತಾರೆ. ಆ ಕಾರಣದಿಂದ ವಾತಾವರಣನೂ ಶಾಂತಿಯ ವಾತಾವರಣ ಹರಡ್ತದೆ. ಆದರೆ ಅವರು ಬ್ರಹ್ಮ ತತ್ವದಲ್ಲಿ ಹೋಗಿ ಅಥವಾ ಪರಮಾತ್ಮನಲ್ಲಿ ಹೋಗಿ ಐಕ್ಯ ಆಗೋದಿಲ್ಲ, ಲೀನ ಆಗೋದಿಲ್ಲ. ಆದರೆ ಬ್ರಹ್ಮತತ್ವದ ನೆನಪು ಮಾಡುವಂಥ ತಪಸ್ಸನ್ನು ಮಾಡಿರ್ತಾರೆ. ಮೌನವಾಗಿ ಕುಳಿತು ಹಠದಿಂದ ಕುಳಿತು ತಪಸ್ ಮಾಡಿರುವ ಕಾರಣ ದೇಹ ಬಿಟ್ಟಾಗ ಆ ಥರದ ವಾತಾವರಣ ಅಲ್ಲಿ ಹರಡಿರ್ತದೆ. बाबा समझाते, आत्मा कभी विनाश नहीं होती. उनमें जो ज्ञान है वह भी कभी विनाश नहीं होता. इम्पेरिशेबल ड्रामा है. झाड़ भी एक है, चक्र भी एक है, याद भी एक को करना है. बाबा ಹೇಳ್ತಾರೆ, ಆತ್ಮ ಅವಿನಾಶಿ, ಜ್ಞಾನ ಅವಿನಾಶಿ, ನಾಟಕ ಅವಿನಾಶಿ. ಈ ನಾಟಕದಲ್ಲಿ ಬೆಳೆಯುವಂಥ ಈ ಕಲ್ಪವೃಕ್ಷನೂ ಒಂದೇ ಆಗಿದೆ, ಸುತ್ತುವಂಥ ಚಕ್ರನೂ ಒಂದೇ ಆಗಿದೆ. ನಾವು ನೆನಪು ಮಾಡಬೇಕಾಗಿರೋದು ಒಬ್ಬನನ್ನೇ ನಾವು ನೆನಪು ಮಾಡಬೇಕಾಗಿದೆ. बाकी सबको जन्म मरण में तो आना ही है. गुरु नानक को याद करते, परंतु उनको फिर अपने समय पर आना पड़ेगा. अब बाबा कहते, बच्चे युक्ति से समझाओ, ईश्वर सबका एक है, निराकार. गीता में भी भगवान वाच्य है. गीता है सबकी माँ बाप, क्योंकि उनसे ही सबको सद्गति मिलती है. बाप सबका दुख हरता सुख करता है. भारत सबका तीर्थ स्थान है. सद्गति एक बाप से ही मिलती है. ಎಲ್ಲರಿಗೂ ಯುಕ್ತಿಯಿಂದ ಜ್ಞಾನ ತಿಳಿಸ್ರಿ. ಈಶ್ವರ ನಿರಾಕಾರ ಎಲ್ಲರಿಗೂ ಒಬ್ಬನೇ ಇದ್ದಾನೆ. ಅವನೇ ಸತ್ಯ ಗೀತಾ ಜ್ಞಾನ ಕೊಡ್ತಾನೆ. ಭಗವದ್ಗೀತೆ ಎಲ್ಲರಿಗೂ ತಂದೆ ತಾಯಿಯಾಗಿದೆ. ಆ ಗೀತಾ ಜ್ಞಾನದಿಂದ ಎಲ್ಲರಿಗೂ ಸದ್ಗತಿಯ ಪ್ರಾಪ್ತಿಯಾಗ್ತದೆ. ಬಾಬಾ ದುಃಖ ಹರ್ತ ಸುಖ ಕರ್ತ. ಅವನ ಜನ್ಮಭೂಮಿ ಅವತರಣೆಯ ಭೂಮಿ ಈ ಭಾರತ ದೇಶ ಆಗಿರುವ ಕಾರಣ ಭಾರತ ಒಂದು ಪುಣ್ಯಕ್ಷೇತ್ರ ಆಗಿದೆ, ತೀರ್ಥಸ್ಥಾನ ಆಗಿದೆ. अब बाप कहते वापस चलना है, सिर्फ मुझे याद करो. कभी देहधारी में लटके तो रोना पड़ेगा. तुम्हारा रोना 21 जन्मों के लिए बंद हो जाता है. कोई मरे और तुम रोने लग पड़ेंगे, फिर रोना प्रूफ कब बनेंगे नहीं. किसकी याद में शौक आ जाए, मर जाए तो दुर्गति हो जाए. तुमको याद तो शिव बाबा को करना है. हार्ट फेल भी हो जाते. ಬಾಬಾ ಹೇಳ್ತಾರೆ, ಅಳೋದನ್ನು
ಸಂಗಮ ಯುಗದಿಂದನೇ ನಿಲ್ಲಿಸಬೇಕು. ಒಬ್ಬರ ಸುದ್ದಿ ಕೇಳಿ ಹಾರ್ಟ್ ಫೇಲ್ ಆಗಿ ನೀವು ದೇಹ ಬಿಟ್ಟರೆ ನಿಮಗೆ ಸದ್ಗತಿ ಸಿಗೋದಿಲ್ಲ, ದುರ್ಗತಿಗೆ ಹೋಗಬೇಕಾಗ್ತದೆ. तुमको तो उठते बैठते एक बाप को याद करना है, यह बुद्धि में बिठाया जाता है. सारे दिन में याद नहीं करते हैं तो संगठन में बिठाया जाता. सबका इकट्ठा फोर्स होता है. अगर और किसी की याद बुद्धि में रहेगी तो फिर जन्म लेना पड़ेगा. कुछ भी हो जाए स्थैर्यम रहना है. ಓಡಾಡ್ತಾ ನಡೆದಾಡ್ತಾ ತಂದೆಯ ನೆನಪು ಮಾಡುವಂಥ ಅಭ್ಯಾಸ ಮಾಡಬೇಕು. ಯಾರು ಆ ಥರ ಮಾಡೋದಿಲ್ಲ, ಅವರಿಗೆ ಸಂಘಟನೆಯಲ್ಲಿ ಕೂಡಿಸಿ ಯೋಗ ಮಾಡಿಸಲಾಗ್ತದೆ. ಏನೇ ಆಗಲಿ ನಾವು ಎಷ್ಟೆಷ್ಟು ಯೋಗ ಮಾಡ್ತೀವೋ, ಬಾಬಾವನ್ನ ನೆನಪು ಮಾಡ್ತೀವೋ, ಅಷ್ಟೇ ನಮ್ಮ ಬುದ್ಧಿ ಸ್ಥಿರ ಆಗ್ತದೆ, ನಾವು ಖುಷಿಯಲ್ಲಿ ಇರ್ತೀವಿ. ಹಮ್ ಜಲ್ದಿ ಚಲೆ ಜಾಯೆಂಗೆ, तख्त पर बैठेंगे. बाप हमेशा कहते, बच्चे तुम्हें कभी रोना नहीं है, रोती तो ವಿಧವಾಯೇ ಹೇ. ಬಾಬಾ ಆಗಾಗ ಹೇಳ್ತಾನೇ ಇರ್ತಾರೆ, ಯಾವತ್ತೂ ಹೇಳ್ತಾರೆ, ಮಕ್ಕಳೇ ನೀವು ಅಳಬಾರದು. ಅಳುವುದು ವಿಧವೆಯರ ಲಕ್ಷಣ. ನೀವೆಲ್ಲರೂ ನನ್ನ ಸಜನಿಯರು, ನನ್ನ ಪ್ರೇಮಿಕೆಯರು, ನೀವು ಸದಾ ಸೌಭಾಗ್ಯವತಿಯರು. ನೀವಂತೂ ವಿಧವೆ ಆಗೋದೇ ಇಲ್ಲ ಅಂದ ಮೇಲೆ ನೀವೆಂದೂ ಅಳಬಾರದು. ಇಸ್ಮೇ ಮೆಹನತ್ ಚಾಹಿಯೆ. नारद भक्त था, लक्ष्मी को वरना चाहता था, परंतु शक्ल देखी तो बंदर मिसल. तुम पुरुषार्थ कर रहे हो लक्ष्मी को वरने के लिए, जिसमें 5 भूत होंगे वह कैसे वर सकेंगे. ನಾರದನ ಕಥೆ ಇದೆ ಅಲ್ವಾ. ಹಾಗೆ ನೀವು ಸಹ ಲಕ್ಷ್ಮೀ ನಾರಾಯಣ ಆಗಲಿಕ್ಕೆ ಪುರುಷಾರ್ಥ ಮಾಡ್ತಿದ್ದೀರಿ. ಆದರೆ 5 ಭೂತಗಳು ಇದ್ದರೆ ಅದು ಹೇಗೆ ನೀವು ಲಕ್ಷ್ಮೀ ನಾರಾಯಣ ಆಗ್ತೀರಿ. ಇಸ್ಮೇ ಬಹುತ್ ಮೆಹನತ್ ಚಾಹಿಯೆ. ಬಡಿ ಜಬರ್ದಸ್ತ್ लॉटरी विन करते, हम राजा जरूर बनेंगे तो प्रजा भी होगी, हजारों लाखों वृद्धि होती रहेगी. पहले कोई भी आते हैं तो उनको बाप का परिचय दो और लिखवा लो, एक ही पतित पावन सर्व को पावन बनाने वाला है. फिर कोई बहस नहीं करे. ಬಂದವರಿಗೆ ಮೊದಲು ತಂದೆಯ ಪರಿಚಯ ಕೊಡಬೇಕು, ಅವರಿಂದ ಬರೆಸ್ಕೋಬೇಕು. ಪತಿತ ಪಾವನ, ಸರ್ವರಿಗೂ ಪಾವನ ಮಾಡುವವನು ಪರಮಾತ್ಮ ಒಬ್ಬನೇ ಆಗಿದ್ದಾನೆ. ಈ ಥರ ನಿಶ್ಚಯದಿಂದ ಬರೆದುಕೊಟ್ಟಾಗ ಅವರಲ್ಲಿ ಯಾವ ಸಂಶಯನೂ ಉಳಿಯೋದಿಲ್ಲ. ಅವರು ವಾದ ವಿವಾದ ಮಾಡೋದಿಲ್ಲ. ಬೋಲೋ ತುಮ್ ಯಹಾ ಸುನ್ನೆ ಆಯೇ ಹೋ ವಾ ಸುನಾನೆ, ಸರ್ವ ಕಾ ಸದ್ಗತಿ ದಾತಾ ತೋ एक निराकार है ना. अच्छा फिर प्रजापिता वह है साकारे, वह है निराकारे. हम एक बाप को याद करते. परमात्मा सर्वर सद्गति दाता निराकार, ब्रह्मा बाबा साकार. ನಿರಾಕಾರ ಪರಮಾತ್ಮ ಎಂದು ಸಾಕಾರಿ ಅಥವಾ ಆಕಾರಿ ದೇಹ ಪಡ್ಕೊಳ್ಳೋದಿಲ್ಲ. ಆದರೆ ಇವರ ದೇಹದಲ್ಲಿ ಸ್ವಲ್ಪ ಸಮಯಕ್ಕಾಗಿ ಬಂದು ತಮ್ಮಲ್ಲಿ ಇರುವ ಜ್ಞಾನವನ್ನು ಹೇಳ್ತಾರೆ. ಹಮ್ ಏಕ ಬಾಪ ಕೋ ಹಿ ಯಾದ್ ಕರ್ತೆ. ಆದ್ದರಿಂದ
ಆ ಜ್ಞಾನಸಾಗರ ತಂದೆಯನ್ನೇ ನಾವು ನೆನಪು ಮಾಡ್ತೀವಿ. ಯಾರ ಮೂಲಕ ಜ್ಞಾನ ಕೊಡ್ತಾನೋ ಆ ವ್ಯಕ್ತಿಯನ್ನು ನಾವು ನೆನಪು ಮಾಡೋದಿಲ್ಲ ಅಂತ ನೀವು ತಿಳಿಸ್ರಿ. अच्छा मीठे मीठे सिकी लधे बच्चों प्रति मात पिता बाप दादा का याद प्यार. गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी मात पिता बाप दादा को याद प्यार. गुड मॉर्निंग और नमस्ते नमस्ते नमस्ते. धारणा के लिए मुख्य सार. किसी भी देहधारी में अपनी बुद्धि नहीं लटकानी. याद का रिकॉर्ड ठीक रखना है. कभी भी रोना नहीं. ಯಾವುದೇ ದೇಹಧಾರಿಯ ಕಡೆಗೆ ನಮ್ಮ ಬುದ್ಧಿ ಅಂಟ್ಕೊಳ್ಬಾರದು. ನೆನಪಿನ ರೆಕಾರ್ಡನ್ನು ಸರಿಯಾಗಿ ಇಟ್ಟುಕೊಳ್ಳಬೇಕು. ಯಾವತ್ತೂ ಅಳಬಾರದು. ಎರಡನೇದು, अपने शांति स्वधर्म में स्थित रहना है. शांति के लिए भटकना नहीं, सबको इस भटकने से छुड़ाना है. शांति धाम और सुख धाम को याद करना है. ನಮ್ಮ ಶಾಂತಿ ಸ್ವಧರ್ಮದಲ್ಲಿ ನಾವು ಇರಬೇಕು. ಶಾಂತಿಗಾಗಿ ನಾವು ಅಲೆದಾಡಬಾರದು. ಎಲ್ಲರನ್ನೂ ಆ ಅಲೆದಾಟದಿಂದ ಬಿಡಿಸಬೇಕು. ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕು. वरदान. निर्माणता द्वारा सर्व निर्माण करने वाले, नवनिर्माण करने वाले, निराशा और अभिमान से मुक्त भव. ನಿರ್ಮಾಣತೆಯ ಗುಣದಿಂದ. ನಿರ್ಮಾಣ ಅಂದರೆ ಸ್ಥಾನ ಮಾನ ಕೀರ್ತಿಯ ಅಪೇಕ್ಷೆ ಇಟ್ಟುಕೊಳ್ಳದೆ ನಮ್ರತೆಯಿಂದ ನಿಸ್ವಾರ್ಥತೆಯಿಂದ ಸೇವೆ ಮಾಡುವುದು. ಆ ನಿರ್ಮಾಣತೆಯ ಗುಣದಿಂದ ವಿಶ್ವದ ನವನಿರ್ಮಾಣ ಮಾಡುವಂತಹ ನಿರಾಶೆ ಮತ್ತು ಅಭಿಮಾನದಿಂದ ಮುಕ್ತ ಆಗಿರಿ. ಯಾರು ನಮ್ರತೆಯಿಂದ ನವನಿರ್ಮಾಣದ ಕಾರ್ಯ ಮಾಡ್ತಾರೆ ಅವರು ನಿರಾಶೆ ಮತ್ತು ಅಭಿಮಾನದಿಂದ ಮುಕ್ತ ಆಗಿರುತ್ತಾರೆ. कभी पुरुषार्थ में निराश नहीं बनो. करना ही है, होना ही है. विजयमाला मेरा ही यादगार है. इस स्मृति से विजयी बनो. एक सेकंड व मिनट के लिए भी निराशा को अपने अंदर स्थान न दो. अभिमान और निराशा यह दोनों महाबलवान बनने नहीं देते हैं. अभिमान वालों को अपमान की फीलिंग बहुत आती है. इसलिए इन दोनों बातों से मुक्त बनो, निर्माण बनो, तो नव निर्माण का कार्य करते रहेंगे. ಯಾವತ್ತೂ ಪುರುಷಾರ್ಥದಲ್ಲಿ ನಿರಾಶ ಆಗಬೇಡಿ. ಮಾಡಲೇಬೇಕು, ಮಾಡೇ ಮಾಡ್ತೀನಿ, ಆಗಲೇಬೇಕು. ವಿಜಯಮಾಲೆ ನನ್ನ ಮಾಲೆ ಆಗಿದೆ, ನನ್ನ ಸ್ಮರಣ ಚಿಹ್ನೆ ಆಗಿದೆ ಎಂಬ ಸ್ಮೃತಿಯಿಂದ ವಿಜಯಿ ಆಗಿರಿ. 1 ಸೆಕೆಂಡ್ ಅಥವಾ 1 ನಿಮಿಷನೂ ನಿರಾಶ ಆಗಬೇಡಿರಿ.
ನಿರಾಶೆಗೆ ನಿಮ್ಮ ಒಳಗೆ ಮನಸ್ಸಿನಲ್ಲಿ ಸ್ಥಾನ ಕೊಡಬೇಡಿ. ಅಭಿಮಾನ ಮತ್ತು ನಿರಾಶೆ ಈ ಎರಡು ಅವಗುಣಗಳು ನಿಮ್ಮನ್ನು ಬಲಶಾಲಿಯಾಗಲು ಬಿಡೋದಿಲ್ಲ. ಅಭಿಮಾನ ಇದ್ದವರಿಗೆ ಅಪಮಾನದ ಫೀಲಿಂಗ್ ಬಹಳ ಬೇಗ ಬರ್ತದೆ. ಆದ್ದರಿಂದ ಈ ಎರಡೂ ಮಾತುಗಳಿಂದ ಮುಕ್ತ ಆಗಿ ನಿರ್ಮಾಣ ಚಿತ್ತ ಆಗಿರಿ. ನಿರ್ಮಾಣ ಅಂದರೆ ಸ್ಥಾನಮಾನದ ಅಪೇಕ್ಷೆ ಇಲ್ಲದೆ ನಮ್ರತೆಯಿಂದ ನಿಸ್ವಾರ್ಥತೆಯಿಂದ ಸೇವೆ ಮಾಡುವಂಥವರಾಗಿರಿ. ಆಗ ನವನಿರ್ಮಾಣದ ಕಾರ್ಯ ಮಾಡುವಿರಿ. ಶ್ಲೋಕ: ವಿಶ್ವ ಸೇವಾ ಕೆ ತಖ್ತ ನಶೀನ್ ಬನೋ ತೋ ರಾಜ್ಯ ತಖ್ತ ನಶೀನ್ ಬನ್ ಜಾಯೆಂಗೆ. ವಿಶ್ವಸೇವೆಯ ಸಿಂಹಾಸನಧಾರಿ ಆಗಿರಿ. ವಿಶ್ವಸೇವೆಯ ಸಿಂಹಾಸನಕ್ಕೆ ಅಧಿಕಾರಿಯಾಗಿ ಜವಾಬ್ದಾರಿಯ ಸಿಂಹಾಸನದ ಮೇಲೆ ಕೂತ್ಕೊಳ್ಳಿ. ಆಗ ಭವಿಷ್ಯದಲ್ಲಿ ರಾಜ್ಯ ಸಿಂಹಾಸನ ಅಧಿಕಾರಿ ಆಗುವಿರಿ. ಅಚ್ಚಾ. ಓಂ ಶಾಂತಿ. ಓಂ ಶಾಂತಿ.